ನಮಸ್ಕಾರ. ಇವತ್ತು ನಾವೆಲ್ಲರೂ ಸೇರಿ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬದುಕಿನ ಪುಟಗಳನ್ನು ತಿರುವಿ ಹಾಕಲಿದ್ದೇವೆ. ದಾರ್ಶನಿಕನ ರೂಪರೇಷೆ ಶಂಕರ್ ನಾಗ್. ಇವತ್ತು ನಮ್ಮ ಆಧುನಿಕ ಬೆಂಗಳೂರು ಏನೆಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಿದೆಯೋ ಅದನ್ನ ದಶಕಗಳ ಹಿಂದೆಯೇ ಕನಸು ಕಂಡಿದ್ದ ಬಹುಮುಖಿ ಭಾರತೀಯ ಸಿನಿಮಾ ಐಕಾನ್ ಇವರು. ಬನ್ನಿ, ಅವರ ಆ ಅದ್ಭುತ ಜೀವನವನ್ನು ಒಮ್ಮೆ ಮೆಲುಕಾಕೋಣ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಒಮ್ಮೆ ಊಹಿಸ್ಕೊಳ್ಳಿ, 1980ರ ದಶಕದಲ್ಲಿ ಪ್ರಖ್ಯಾತಿಯ ಉತ್ತುಂಗದಲ್ಲಿದ್ದ ಒಬ್ಬ ಸಿನಿಮಾ ನಟ ತನ್ನ ಸ್ವಂತ ಕಿಸೆಯಿಂದ ಬರೋಬ್ಬರಿ 9 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ನಗರಕ್ಕೊಂದು ಮೆಟ್ರೋ ವ್ಯವಸ್ಥೆ ಬೇಕು ಅಂತ ನೀಲನಕ್ಷೆ ಸಿದ್ಧಪಡಿಸ್ತಾರೆ ಅಂದ್ರೆ ನಂಬೋಕ್ಕಾಗತ್ತಾ? ಖಂಡಿತ ಇದು ಕಲ್ಪನೆ ಅಲ್ಲ. ಇದು ಶಂಕರ್ ನಾಗ್ ಅವರ ರಿಯಲ್ ಸ್ಟೋರಿ. ಆ ಕಾಲದಲ್ಲೇ ಅವರಿಗೆ ಎಂಥ ಫ್ಯೂಚರಿಸ್ಟಿಕ್ ದೃಷ್ಟಿಕೋನ ಇತ್ತು ನೋಡಿ. ವಿಭಾಗ 1: ಕಾಲವನ್ನು ಮೀರಿದ ದಾರ್ಶನಿಕ. ಆಧುನಿಕ ಮೂಲಸೌಕರ್ಯಗಳು ಬರುವ ಮುನ್ನವೇ ಶಂಕರ್ ನಾಗ್ ಅವರು ಒಬ್ಬ ಮಹತ್ವಾಕಾಂಕ್ಷಿಯ ನಗರಾಭಿವೃದ್ಧಿ ಯೋಜಕನಾಗಿ ಹೇಗೆ ಕೆಲಸ ಮಾಡಿದ್ರು ಅನ್ನೋದನ್ನು ನಾವೀಗ ನೋಡೋಣ. ಅವರ ಈ ದೂರದೃಷ್ಟಿ ನಿಜಕ್ಕೂ ಆಶ್ಚರ್ಯ ತರುತ್ತೆ. ಟೋಕಿಯೋ ಮತ್ತು ಮಲೇಷ್ಯಾದ ಮೆಟ್ರೋ ಸಾರಿಗೆ ವ್ಯವಸ್ಥೆಗಳನ್ನು ಖುದ್ದಾಗಿ ಅಧ್ಯಯನ ಮಾಡಿ ನಮ್ಮ ಬೆಂಗಳೂರಿಗೂ ಮೆಟ್ರೋ ಬೇಕು ಅಂತ ಅವರು ಪ್ಲಾನ್ ಮಾಡಿದ್ರು. ಅಷ್ಟೇ ಅಲ್ಲ, ನಂದಿ ಬೆಟ್ಟಕ್ಕೆ ರೋಪ್ವೇ, ಜನಸಾಮಾನ್ಯರಿಗೆ ಕೈಗೆಟುಕುವ ಆರ್ಥಿಕ ವಸತಿ ಯೋಜನೆಗಳು, ಹಾಗೆ ಒಂದು ಮಾಡರ್ನ್ ಕಂಟ್ರಿ ಕ್ಲಬ್, ಈ ಎಲ್ಲಾ ಪರಿಕಲ್ಪನೆಗಳನ್ನು ಅವರು ಅಂದಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಮತ್ತು ಎಸ್.ಆರ್. ಬೊಮ್ಮಾಯಿಯವರ ಮುಂದಿಟ್ಟಿದ್ರು. ಅಂದ್ರೆ ಇವೆಲ್ಲವೂ ವಾಸ್ತವಕ್ಕೆ ಬರುವ 30 ವರ್ಷಗಳ ಮುಂಚೆಯೇ ಅವರ ತಲೆಯಲ್ಲಿ ಈ ಐಡಿಯಾಗಳು ಬಂದಿದ್ವು. ವಾಟ್ ಅ ಮ್ಯಾನ್! ಇವರ ಈ ಕೊಡುಗೆ ಇವತ್ತಿಗೂ ಎಷ್ಟು ಪ್ರಸ್ತುತವಾಗಿದೆ ಅಂದ್ರೆ, ಇತ್ತೀಚೆಗೆ change.orgನಲ್ಲಿ ಶುರುವಾದ ಒಂದು ಅಭಿಯಾನದಲ್ಲಿ 100 ಜನ ಸಹಿ ಹಾಕಿದ್ದಾರೆ. ಉದ್ದೇಶ ಏನ್ ಗೊತ್ತಾ? ಬೆಂಗಳೂರಿನ ಯಾವುದಾದರೂ ಒಂದು ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ ನಾಗ್ ಅವರ ಹೆಸರಿಡಬೇಕು ಅನ್ನೋದು. ಇದು ಇಂದಿನ ಪೀಳಿಗೆ ಆ ದಾರ್ಶನಿಕನಿಗೆ ಕೊಡ್ತಿರೋ ಅತಿ ದೊಡ್ಡ ಗೌರವ. ವಿಭಾಗ 2: ಕನ್ನಡ ಸಿನಿಮಾದ ಮರು ವ್ಯಾಖ್ಯಾನ. ನಗರಾಭಿವೃದ್ಧಿಯ ಆಚೆಗೆ ಅವನು ತಮ್ಮ ಕ್ರಿಯಾಶೀಲ ಸಿನಿಮಾಗಳ ಮೂಲಕ ಕೇವಲ 1 ದಶಕದಲ್ಲಿ ಇಡೀ ಕನ್ನಡ ಚಿತ್ರರಂಗವನ್ನೇ ಹೇಗೆ ಬದಲಾಯಿಸಿದ್ರು ಅನ್ನೋದ್ರ ಕಡೆ ಸ್ವಲ್ಪ ಗಮನಹರಿಸೋಣ. ಅವರ ಸಿನಿಮಾ ಪಯಣ ಇದೆಯಲ್ಲ, ಅದು ಅಕ್ಷರಶಃ ಒಂದು ಮಿಂಚಿನ ಓಟ. 80ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿನ ಅವರು 1978ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಎಂಟ್ರಿ ಕೊಟ್ರು. ವಿಶೇಷ ಅಂದ್ರೆ ಮೊದಲ ಚಿತ್ರದಲ್ಲೇ ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಬಂತು. ಆಮೇಲೆ 1980ರಲ್ಲಿ ಮಿಂಚಿನ ಓಟದಂತಹ ಅದ್ಭುತ ಕಳ್ಳತನದ ಕಥೆಯನ್ನು ನಿರ್ದೇಶಿಸಿ ಹೊಸ ಟ್ರೆಂಡ್ ಸೆಟ್ ಮಾಡಿದ್ರು. 84ರಲ್ಲಿ ಆಕ್ಸಿಡೆಂಟ್ ಹಾಗೂ 86ರಲ್ಲಿ ಬಂದು ಇತಿಹಾಸ ಸೃಷ್ಟಿಸಿದ ಮಾಲ್ಗುಡಿ ಡೇಸ್. ವಿಶೇಷವಾಗಿ 1984ರಲ್ಲಿ ಬಂದ ಆಕ್ಸಿಡೆಂಟ್ ಸಿನಿಮಾ, ಇದು ಕೇವಲ ಒಂದು ಮನೋರಂಜನೆ ಚಿತ್ರವಾಗಿರಲಿಲ್ಲ. ಭ್ರಷ್ಟ ರಾಜಕಾರಣಿಗಳು ಮತ್ತು ಡ್ರಗ್ ಮಾಫಿಯಾದ ನಡುವೆ ಇರುವ ಕರಾಳ ನಂಟನ್ನ ಇದು ಬಹಳ ಧೈರ್ಯವಾಗಿ ಬಯಲುಗೆಳಿತು. ಅವರ ಈ ಕೌಶಲ್ಯಕ್ಕೆ ಅತ್ಯುತ್ತಮ ಸಾಮಾಜಿಕ ಕಳಕಳೆಯ ಚಿತ್ರ ಅಂತ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ತು. ಹಾಗೆ ಈ ಆಕ್ಸಿಡೆಂಟ್ ಚಿತ್ರದ ಬಗ್ಗೆ ಒಂದು ದೊಡ್ಡ ಕಟ್ಟುಕಥೆ ಕೂಡ ಇತ್ತು. ಇಂದಿರಾ ಗಾಂಧಿಯವರ ಹತ್ಯೆ ನಡೆದಿದ್ದರಿಂದಲೇ ಈ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ಬದಲಾಯಿಸಿದ್ರು ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ಆದರೆ ರಿಯಾಲಿಟಿ ಏನು ಗೊತ್ತಾ? ಆ ಘಟನೆ ನಡೆದ ಕೇವಲ 9 ದಿನಗಳ ನಂತರ ಈ ಸಿನಿಮಾ ಬಿಡುಗಡೆಯಾಗಿತ್ತು. ಸಿನಿಮಾ ಮೇಕಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿದ್ದವರಿಗೂ ಅರ್ಥವಾಗತ್ತೆ. ಕೇವಲ 9 ದಿನಗಳಲ್ಲಿ ಒಂದು ಕ್ಲೈಮ್ಯಾಕ್ಸ್ ಬದಲಾಯಿಸಿ ಸೆನ್ಸಾರ್ ಮುಗಿಸಿ ರಿಲೀಸ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ಆ ವದಂತಿ ಕೇವಲ ಒಂದು ಕಾಕತಾಳೀಯ ಅಷ್ಟೇ. ವಿಭಾಗ 3: ಮಾಲ್ಗುಡಿಯ ಮಾಯಾಲೋಕ. ಬೆಳ್ಳಿತೆರೆಯ ಮೇಲೆ ಮೋಡಿ ಮಾಡಿದ ಶಂಕರ್ ನಾಗ್, ಆಮೇಲೆ ಕಿರುತೆರೆಯ ಮೂಲಕ ಮಾಡಿದ ಮ್ಯಾಜಿಕ್ ಬಗ್ಗೆ ನಾವೀಗ ನೋಡ್ಲೇಬೇಕು. ಆರ್.ಕೆ. ನಾರಾಯಣ್ ಅವರ ಆ ಸುಂದರ ಸಣ್ಣ ಕಥೆಗಳನ್ನ ಇಡೀ ದೇಶದ ಮನೆ ಮನೆಗೆ ತಲುಪಿಸಿದ ಆ ಬೃಹತ್ ಪ್ರಾಜೆಕ್ಟ್ ನಮಗೇನು ಸುಲಭವಾಗಿ ಸಿಗ್ಲಿಲ್ಲ. ಆಗುಂಬೆ ಅಂತಹ ಒಂದು ಸಣ್ಣ ಗ್ರಾಮವನ್ನೇ ಅವರು ಸಂಪೂರ್ಣವಾಗಿ ಕಾಲ್ಪನಿಕ ಮಾಲ್ಗುಡಿಯಾಗಿ ಬದಲಾಯಿಸಿದ್ರು. ಕಲಾ ನಿರ್ದೇಶಕ ಜಾನ್ ದೇವರಾಜ್ ಜೊತೆ ಸೇರಿ ಊರವರ ಮನೆಗಳನ್ನೇ ಶೂಟಿಂಗ್ ಅಡ್ಗೆ ಮನೆಗಳಾಗಿ ಮಾಡಿದ್ರು. ಅಷ್ಟೇ ಅಲ್ಲ, ಎಪಿಸೋಡ್ಗಳಿಗಾಗಿ ಬೆಂಗಳೂರಿಂದ ಆನೆಗಳನ್ನ, ರೋಡ್ ರೋಲರ್ಗಳನ್ನ ತರಿಸಲಾಗಿತ್ತು. ಇವತ್ತಿಗೂ ಕೂಡ ಅಲ್ಲಿನ ಅರ್ಸಾಳು ರೈಲು ನಿಲ್ದಾಣಕ್ಕೆ ಮಾಲ್ಗುಡಿ ಅಂತಲೇ ಮರುನಾಮಕರಣ ಮಾಡಿರೋದು ಆ ಶ್ರಮಕ್ಕೆ ಸಿಕ್ಕ ದೊಡ್ಡ ಮನ್ನಣೆ. ತನನ ಈ ಮ್ಯೂಸಿಕ್ ನೆನ್ಪಿಸ್ಕೊಂಡ್ರೆ ಸಾಕು, ಮೈ ರೋಮಾಂಚನ ಆಗುತ್ತೆ ಅಲ್ವಾ? ಎಲ್ ವೈದ್ಯನಾಥನ್ ಅವರ ಆ ನಾಜಲ್ ನಾದದ ಸಂಗೀತ ಮತ್ತು ಅದರ ಜೊತೆ ಬರ್ತಿದ್ದ ಆರ್.ಕೆ. ಲಕ್ಷ್ಮಣ್ ಅವರ ಆ ಅದ್ಭುತ ರೇಖಾಚಿತ್ರಗಳು, ಇವು ಮಾಲ್ಗುಡಿ ಡೇಸನ್ನ ಭಾರತೀಯ ಟೆಲಿವಿಷನ್ ಇತಿಹಾಸದಲ್ಲಿ ಶಾಶ್ವತವಾಗಿ ಅಜರಾಮರಗೊಳಿಸಿದುವು. ವಿಭಾಗ 4: ರಂಗಶಂಕರದ ಕನಸು. ಇಷ್ಟೆಲ್ಲ ಯಶಸ್ಸಿನ ನಡುವೆಯೂ ಅವರ ಮನಸ್ಸು ಸದಾ ಮಿಡಿಯುತ್ತಾ ಇದ್ದದ್ದು ರಂಗಭೂಮಿಗಾಗಿ. ಶಂಕರ್ ಮತ್ತು ಅರುಂಧತಿ ನಾಗ್ ಇಬ್ರಿಗೂ ಮರಾಠಿ ರಂಗಭೂಮಿಯ ಹಿನ್ನೆಲೆ ಇತ್ತು. ಹಾಗಾಗಿ ನಮ್ಮಲ್ಲೂ ಒಂದು ನಿರಂತರವಾದ ರಂಗಚಟುವಟಿಕೆಯ ಸಂಸ್ಕೃತಿ ಇರಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು. ಈ ರಂಗಶಂಕರದ ಕನಸಿಗೆ ಬೀಜ ಬಿತ್ತಿದ್ದು ಒಂದು ಬಹಳ ನೇರವಾದ ಮಾತು.
ಒಮ್ಮೆ ರಂಗಭೂಮಿಗೆ ಸೂಕ್ತವಾದ ಜಾಗ ಇಲ್ಲ ಅಂತ ಅರುಂಧತಿಯವರು ನಿರಾಶೆಗೊಂಡಿದ್ದಾಗ ಶಂಕರ್ ಅವರು, ಇಲ್ಲಿ ನೀವು ಕೇವಲ ಶಂಕರ್ನಾಗ್ ಅವರ ಪತ್ನಿಯಾಗಿರ್ತೀರಿ, ಮನೆಗೆ ಹಿಂದಿರುಗಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದ್ರಂತೆ. ಈ ಒಂದು ಕಟುವಾದ ಆದರೆ ಸ್ಫೂರ್ತಿದಾಯಕ ಮಾತು ಅರುಂಧತಿಯವರಲ್ಲಿ ಎಂತಹ ಛಲ ಮೂಡಿಸ್ತು ಅಂದ್ರೆ, ಕಲಾ ಪ್ರದರ್ಶನಕ್ಕಾಗಿ ಒಂದು ಡೆಡಿಕೇಟೆಡ್ ಜಾಗ ಕಟ್ಟಬೇಕು ಅನ್ನೋ ದೃಢ ಸಂಕಲ್ಪಕ್ಕೆ ಇದು ಕಾರಣವಾಯಿತು. ದುರಾದೃಷ್ಟವಶಾತ್ ಆ ಕನಸು ನನಸಾಗುವ ಮುನ್ನವೇ ಶಂಕರ್ನಾಗ್ ನಮ್ಮನ್ನ ಅಗಲಿದ್ರು. ಆದ್ರೆ ಅರುಂಧತಿ ನಾಗ್ ಅವರು ಆ ಕನಸನ್ನ ಅರ್ಧಕ್ಕೆ ಬಿಡ್ಲಿಲ್ಲ. 2004ರಲ್ಲಿ ರಂಗಶಂಕರ ನಮ್ಮ ಮುಂದೆ ತಲೆ ಎತ್ತಿ ನಿಂತಿತು. ಇವತ್ತಿಗೆ 36 ಭಾಷೆಗಳಲ್ಲಿ 7500ಕ್ಕೂ ಹೆಚ್ಚು ನಾಟಕಗಳು ಇಲ್ಲಿ ಪ್ರದರ್ಶನಗೊಂಡಿವೆ ಅಂದ್ರೆ ಇದು ಬರೀ ಒಂದು ಕಟ್ಟಡವಲ್ಲ, ಇದೊಂದು ಜೀವಂತ ಕಲಾ ದೇವಸ್ಥಾನ. ವಿಭಾಗ 5 ಅಣ್ಣನ ಪ್ರೀತಿಯ ನಮನ. ಸಿನಿಮಾ ನಾಟಕಗಳನ್ನ ಬಿಟ್ಟು ವ್ಯಕ್ತಿಗತವಾಗಿ ಶಂಕರ್ನಾಗ್ ಹೇಗಿದ್ರು? ಅವರ ಅಣ್ಣ ಹಿರಿಯ ನಟ ಅನಂತ್ ನಾಗ್ ಅವರ ಕಣ್ಣಿನಿಂದ ಈಗ ಅವರನ್ನ ನೋಡೋಣ. ಶಂಕರ್ ಅವರು ನಮ್ಮನ್ನ ಅಗಲಿದ 11 ವರ್ಷಗಳ ನಂತರ ಅನಂತ್ ನಾಗ್ ಅವರು ಬರೆದ ನನ್ನ ತಮ್ಮ ಶಂಕರ ಕೇವಲ ಒಂದು ಜೀವನ ಚರಿತ್ರೆ ಅಲ್ಲ, ಇದೊಂದು ಭಾವುಕ ಪಯಣ. ಕನ್ನಡ ಮತ್ತು ಕೊಂಕಣಿ ಭಾಷೆಯ ವಿಶಿಷ್ಟ ಮಿಶ್ರಣದಲ್ಲಿರುವ ಈ ಪುಸ್ತಕ ಆ ಇಬ್ಬರು ಸಹೋದರರ ನಡುವೆ ಇದ್ದ ಆಳವಾದ ಬಾಂಧವ್ಯವನ್ನ ಬಹಳ ಸುಂದರವಾಗಿ ಕಟ್ಟಿಕೊಡುತ್ತೆ. ಇದರಲ್ಲಿ ಒಂದು ಅಚ್ಚರಿಯ ವಿಷಯ ಅಂದ್ರೆ ಆ ಅಣ್ಣ ತಮ್ಮನ ಸಂಬಂಧದ ಒಡನಾಟ. ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರೂ ಶಂಕರ್ ಅವರು ಅನಂತ್ನಾಗ್ ಅವರಿಗೆ ಒಬ್ಬ ತಂದೆಯಂತೆ ರಕ್ಷಾಕವಚವಾಗಿದ್ರು. ಅನಂತ್ ಅವರ ಚುನಾವಣಾ ಪ್ರಚಾರದ ಜವಾಬ್ದಾರಿನೂ ಸಹ ಶಂಕರ್ ಒಬ್ಬ ಪೋಷಕನಂತೆ ನಿಭಾಯಿಸ್ತಿದ್ರು ಅನ್ನೋದು ಅವರ ವ್ಯಕ್ತಿತ್ವದ ಮತ್ತೊಂದು ಅದ್ಭುತ ಮುಖ. ವಿಭಾಗ 6 ಅಪೂರ್ಣ ಸಿಂಫನಿ. ಇಷ್ಟೆಲ್ಲ ಕನಸು, ಛಲ, ಮಿತಿಯಲ್ಲದ ಆವಿಷ್ಕಾರಗಳಿದ್ದ ಆ ಜೀವನ ಅತ್ಯಂತ ದುರಂತವಾಗಿ ಅಂತ್ಯಗೊಂಡಿತು. ಆ ಕೊನೆಯ ಅಧ್ಯಾಯದತ್ತ ಸಾಗುವುದು ನಿಜಕ್ಕೂ ಮನಸ್ಸಿಗೆ ಭಾರವಾಗುತ್ತೆ. ಸೆಪ್ಟೆಂಬರ್ 30, 1990 ದಾವಣಗೆರೆ ಬಳಿಯ ಆ ಭೀಕರ ಕಾರು ಅಪಘಾತ ಇಡೀ ಚಿತ್ರರಂಗವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿತ್ತು. ಅಂದು ನಾವು ಕಳೆದುಕೊಂಡಿದ್ದು ಕೇವಲ ಒಬ್ಬ ನಟನನ್ನಲ್ಲ, ಬದಲಾಗಿ ಮುಂಬರುವ ದಶಕಗಳ ಭವಿಷ್ಯವನ್ನೇ ಕಟ್ಟಬಲ್ಲ ಒಬ್ಬ ಮಹಾನ್ ದಾರ್ಶನಿಕನನ್ನ. ಈ ಮಾಹಿತಿಯನ್ನ ಮುಗಿಸುವ ಮುನ್ನ ನಮಗೆಲ್ಲರಿಗೂ ಕಾಡುವ ಒಂದು ಪ್ರಶ್ನೆ ಕೇಳಲೇಬೇಕು. 80ರ ದಶಕದ ಆ ಸೀಮಿತ ತಂತ್ರಜ್ಞಾನದಲ್ಲೇ ಮೆಟ್ರೋ ಬಗ್ಗೆ ಯೋಚಿಸಿ ಮಾಳ್ಗುಡಿ ಡೇಸ್ ತೆಗೆದು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ ಈ ಲೆಜೆಂಡ್ ಇಂದಿನ ಈ ಮಾಡರ್ನ್ ಟೆಕ್ನಾಲಜಿ ಕಾಲದಲ್ಲಿದ್ದಿದ್ರೆ ಇನ್ನೆಂತಹ ಮಿರಾಕಲ್ ಸೃಷ್ಟಿಸ್ತಾ ಇದ್ರು ಅಲ್ವಾ? ಜಸ್ಟ್ ಇಮ್ಯಾಜಿನ್. ಈ ಒಂದು ಆಲೋಚನೆಯೇ ನಮಗೆ ರೋಮಾಂಚನ ಉಂಟುಮಾಡುತ್ತೆ. ಅದೇ ಶಂಕರ್ನಾಗ್ ಅವರ ಅಸಲಿ ಲೆಗಸಿ. ಈ ಅದ್ಭುತ